ಬಾಗ ಬೀಚ್ಗೆ ಹೋಗೋ ರೋಡಲ್ಲಿ ಇರೋದು ಈ ಲೊಕೇಶನ್ನು. ಇಲ್ಲಿ ನೋಡಿ ಬೋರ್ಡ್ಗಳು ಹಾಕಿರ್ತಾರೆ ಸುಮಾರು. ತಗೊಂಡು ಹಿಂಗೆ ಸ್ಟ್ರೈಟ್ ಹೋಗ್ತಾ ಇದೆ, ಸ್ಟ್ರೈಟ್ ಹೋಗ್ಬೇಕು. ತೋರಿಸ್ತೈತೆ ಐತೆ ನೋಡಿ ಹಿಂಗೆ ಸ್ಟ್ರೈಟ್ ಹೋಗ್ತಾ ಇದೆ. ಸ್ಟ್ರೈಟ್ ಒಂದೇ ರೋಡು. ಸುಮಾರು ಇದು ಬೆಟ್ಟದ ಮೇಲೆ ಹೋಗೋದವ, ಹಾಗಾಗಿ ಒಂಚೂರು ಒಪ್ಕೊಳ್ಳೋ ಇರ್ತೈತೆ. ನೋಡ್ಕೊಂಡು ಕ್ಲೀನಾಗಿ ಬನ್ನಿ. ಮಾತ್ರ ವ್ಯೂ ಪಾಯಿಂಟ್ ಮಾತ್ರ ಸಾಕಾಗೈತೆ. ಗೋವಾಗೆ ಬಂದರೆ ಈ ಪಾಯಿಂಟ್ನ ಮಿಸ್ ಮಾಡ್ಕೊಂಡು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಚೆನ್ನಾಗೈತೆ ಮಾತ್ರ ನೋಡಿ. ನೋಡ್ತಾ ಇರ್ಬೋದು. ಬಂದಿಗೆ ತಿರ್ಕೊಂಡ್ರೆ ಇಲ್ಲೊಂದು ಪಿಂಕ್ ಕಲರ್ ಈ ಥರ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಈ ಕಡೆ ಈ ಜಾಗ ಈ ಕಡೆ ಹೋಗ್ಬೇಕು. ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಆಯಿತು ಅಂದರೆ ಸ್ಟ್ರೈಟ್ ಒಂದೇ ರೋಡು. ಮತ್ತು ಯಾರು ಇರಲ್ಲ, ಸೈಲೆಂಟ್ ಆಗಿರ್ತೈತೆ. ಮಾತ್ರ ಕಪಲ್ಸ್ಗಳು ಜಾಸ್ತಿ ಬಂದಿರ್ತಾರೆ. ತೋರಿಸ್ತೀನಿ ನೋಡಿ ಕಪಲ್ಸ್ ಎಷ್ಟು ಜನ ಇದ್ದಾರೆ. ನಾವು ಬೈಕಲ್ಲಿ ಬಂದಿದ್ದು ಬಟ್ ಇಲ್ಲ ಲೋಕಲ್ ಎಂಟು ಸಿಕ್ಕಿ ಜಾಗ ತೋರಿಸಿದ್ದು ನಮಗೆ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇದರಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ. ಸನ್ಸೆಟ್ಟು ನೋಡಿದ್ರೆ ಬನ್ನಿ ಹೆಂಗಿರ್ತೈತೆ ಅಂತ. ಗೊತ್ತಾಗ್ತಿದ್ರೆ ಇಲ್ಲೊಂದು ಮನೆ ಐತೆ ನೋಡ್ಕೊಳ್ಳಿ ರೈಟ್ ಸೈಡಲ್ಲಿ. ಬಿಟ್ಟರೆ ಸ್ಟ್ರೈಟ್ ಹೋಗ್ಬೇಕು. 1 ಕಿಲೋಮೀಟರ್ 2 ಕಿಲೋಮೀಟರ್ ಹೊರಗಡೆ ಸ್ಟ್ರೈಟ್ ರೋಡಲ್ಲೇ ಬನ್ನಿ. ಮೇಲ್ಗಂಟ ರೋಡ್ ಇದೆ. ಡೆಡ್ ಹ್ಯಾಂಡು ಟಾರ್ ರೋಡ್ ಡೆಡ್ ಹ್ಯಾಂಡ್ ಬರಬೇಕು. ಫುಲ್ಲು ಬಂದು ಮತ್ತೆ ರೈಟ್ ಸೈಡ್ ತೊಗೋಬೇಕು. ಒಂದು ರೋಡ್ ಇದೆ ನೋಡಿ, ರೈಟ್ ಸೈಡ್ ತೊಗೊಂಡು ರೈಟ್ ಸೈಡ್ ತೊಗೊಂಡು ಸ್ಟ್ರೈಟ್ ಹೋಗಿ ಇದಿರ್ತೈತೆ. ಬೆಟ್ಟ ಚೂರು ಬಂಡೆಗಳು ಜಾಸ್ತಿ ನೋಡ್ಕೊಂಡು ಹತ್ತಿಸ್ಬೇಕು. ಕೈ ಬೇಬತ್ತು ನೋಡೋದೋಸ್ಕರ ಗಾಡಿ ಕೆಳಗಡೆ ಇಂಜಿನ್ ಗೇಟ್ ಬೀಳ್ತೈತೆ, ಹಾಗಾಗಿ ಹೋಗ್ಬೇಕು. ರೈಡರ್ಸ್ಗೆ ಆಲ್ಮೋಸ್ಟ್ ಗೋವಾದಲ್ಲಿ ಪ್ಲೇಸ್ ಗೊತ್ತಿರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರು ಹೊಸೊಬ್ರಿಗೆ ಫುಲ್ ಲೊಕೇಶನ್ ತೋರಿಸ್ತೀನಿ. ಬಂದು ನೋಡಿ, ಇದು ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಹೋಗ್ತಾ ಇದ್ದೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಈಗ ಸನ್ಸೆಟ್ ನೋಡೋಕ್ಕೆ. ಇಲ್ಲ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರೋರು ಮಾತ್ರ ಬರೋದು ನೋಡಿ. ಇನ್ನೂ 4-5 ಜನ ಅಷ್ಟೇ ಇರೋದು. ಅಲ್ಲಿ ನೋಡಿ, ಅಲ್ಲಿ ಬೀಚ್ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ಬೀಚ್ ಮೇಲೆ ವ್ಯೂ ಪಾಯಿಂಟ್ ನೋಡೋದು. ಬನ್ನಿ ತೋರಿಸ್ತೀನಿ. ಇದು ಗೋವಾದಲ್ಲಿರೋದು. ಇಲ್ಲಿ ಯಾರು ಬಂದವರು ಇದನ್ನ ಮಿಸ್ ಮಾಡ್ಕೊಬೇಡಿ ಮಾತ್ರ. ಜಾಗನ ಕೂತ್ಕೊಳ್ಳೋಕ್ಕೆಲ್ಲ ಬಂಡೆಗಳು ಸಖತ್ತಾಗಿರ್ತೈತೆ ಮಾತ್ರ. ಇಲ್ಲ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಕಪಲ್ಸ್ಗಳೆಲ್ಲ ನೋಡಿ ಹೆಂಗೆ ಕೂತಿರ್ತಾರೆ. ಯಾರು